ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಇನ್ನೊಂದು ಇವೆಂಟ್ಗೆ ಹೋಗಿದ್ದೆ. ಆ ಇವೆಂಟ್ ಬಗ್ಗೆ ನಿಮಗೆ ಹೇಳೋಣ ಅಂತ. ಅದು ಬಂದುಬಿಟ್ಟು ಸ್ಯಾರಿ ವಾಕಥಾನ್ ಅಥವಾ ಸ್ಯಾರಿ ರನ್ ಅಂತ. ಇಲ್ಲಿ ಬೆಳಿಗ್ಗೆ ಸುಮಾರು ಒಂದು 6:30ಗೆ ಇವೆಂಟ್ ಸ್ಟಾರ್ಟ್ ಆಗಬೇಕಾಯಿತು. 5:45ಗೆ ಹೋಗಿದ್ದೆ. ಅಷ್ಟೊತ್ತಿಗೆಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಎಲ್ಲ ನೋಡಿದ್ರೆ ಫುಲ್ ರಶ್ಶು. ಲೇಡೀಸ್ ಎಲ್ಲ ಸೀರೆ ಉಟ್ಕೊಂಡು ಡಿಫ್ರೆಂಟ್ ಸ್ಟೈಲಿ ಡಿಫ್ರೆಂಟ್ ವೆರೈಟಿ ಆಫ್ ಸಾರೀಸು ನೋಡೋಕ್ಕೆ ಭಾಳನೇ ಚೆನ್ನಾಗಿತ್ತು. ಆಮೇಲೆ ಎಲ್ಲರೂ ಜೋಶಲ್ಲಿದ್ದರು, ಖುಷಿ, ಎನರ್ಜೆಟಿಕ್, ಅಷ್ಟು ಆ್ಯಕ್ಟಿವ್ ಆಗಿದ್ದರು. ನೋಡೋಕ್ಕೆ ಅಂತೂ ಅಷ್ಟು ಸಂತೋಷ ಆಯಿತು. ಅದು ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೆಳಿಗ್ಗೆ ಇಷ್ಟು ಬೇಗ ಬರ್ತಾರೆ ಅಂತ. ಆಮೇಲೆ ಈ ವಾಕಥಾನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ವಾರ್ಮ್ ಅಪ್ ಎಕ್ಸಸೈಸು ಹೇಳಿಕೊಟ್ರು. ಅದನ್ನು ಎಲ್ಲರೂ ಜೋಶಿಂದ ಖುಷಿಯಾಗಿ ಮಾಡಿದ್ರು. ಬನ್ನಿ ನೀವು ನೋಡಿ. ಅಜ್ಜಮ್ಮ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. kudos for ಹೆಂಗೆ ನಮ್ಮ ಬೆಂಗಳೂರು ಹುಡುಗಿಯರು ಧೂಳು ಎಬ್ಸ್ತಾರೆ ಅಂದ್ರೆ like literally so proud of you all. Fantastic moves. Your two words of ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿತ್ತು. ಅದು ಆಲ್ಮೋಸ್ಟ್ ಡಾನ್ಸ್ ಥರನೇ ಇತ್ತು. ಆಮೇಲೆ ದೊಡ್ಡ ದೊಡ್ಡ ಪೋಸ್ಟರ್ಸ್ ಹಾಕಿದ್ರು. ಎಲ್ಲರೂ ಅದ್ರ ಮುಂದೆ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಸ್ವಲ್ಪ ಜನ ವಾಕ್ ಮಾಡ್ತಾಯಿದ್ರು, ಸ್ವಲ್ಪ ಜನ ಜಾಗ್ ಮಾಡ್ತಾಯಿದ್ರು. ಸೊ ಅಲ್ಲಿ ವಾಲಂಟಿಯರ್ಸ್ ಎಲ್ಲ ಇದ್ದರು. ಅವರು ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ ನೀಟಾಗಿ ಮ್ಯಾನೇಜ್ ಮಾಡ್ತಾಯಿದ್ರು. ವಯಸ್ಸಾದವರು, ಸಣ್ಣ ಮಕ್ಕಳು ಎಲ್ಲರೂ ಬಂದರು. ನೋಡಿ, ಇವ್ರ ಕೈಲಿ ನಡೆಯೋಕ್ಕಾಗಿಲ್ಲ ಅಂದ್ರೂ ಅಟೆಂಪ್ಟ್ ಮಾಡಿದ್ರು ಒಂದು ಹೋಗೋಣ ಅಂತ. ಈ ಸಣ್ಣ ಮಗುಗೆ ನೋಡಿ ಎಷ್ಟು ಚೆನ್ನಾಗಿ ಸೀರೆ ಉಡಿಸಿದ್ದಾರೆ. ಮಹಾರಾಷ್ಟ್ರೀಯನ್ ಸ್ಟೈಲ್ ಕಚ್ಚೆ ಸಾರಿ. ಎಲ್ಲರ ಮಗು ಜೊತೆಗೆ ಫೋಟೋ ತೆಗೆಸ್ಕೊಂಡ್ರು. ಆಮೇಲೆ ಮಲಯಾಳಿ ಸ್ಟೈಲು ಅವರು ನೋಡಿ, ಮಲ್ಲಿಗೆ ಹೂವು ಎಲ್ಲ ಹಾಕ್ಕೊಂಡು ಮಗ್ಗಿನ ಜಡೆ ಸೀರೆ ಎಲ್ಲ ಉಟ್ಕೊಂಡು ಅಷ್ಟು ಗ್ರೇಸ್ಫುಲ್ಲಾಗಿ ಬಂದಿದ್ರು. ಎಲ್ಲ ಆ್ಯಸ್ ಇಟ್ ಈಸ್ ಸಾರಿ ಅಂದ್ರೇ ಅದು ಬ್ಯೂಟಿ, ಅದು ಉಟ್ಕೊಂಡ್ರೇ ಒಂದು ಲಕ್ಷಣ, ಅದು ವರ್ಸಿಟಾಲಿಟಿ ಎಲ್ಲ ತೋರಿಸ್ತಾ ಅಷ್ಟು ಚೆನ್ನಾಗಿತ್ತು. ಆಮೇಲೆ ಇಲ್ಲೂ ಅಷ್ಟೇ ಎಲೆಕ್ಟ್ರೋಲೈಟು, ಆಮೇಲೆ ನೀರು, ಬಿಸ್ಕೆಟು ಎಲ್ಲ ಕೊಡ್ತಾಯಿದ್ರು ಅಲ್ಲಲ್ಲಿ ನಿಂತ್ಕೊಂಡು. ಸೊ ಎಲ್ಲ ಅನುಕೂಲ ಅಷ್ಟು ಚೆನ್ನಾಗಿ ಮಾಡಿದರು. ಆಮೇಲೆ ಈ ವಾಲಂಟಿಯರ್ಸ್ ಎಲ್ಲ ಎಲ್ಲರನ್ನ ಚೀರ್ ಮಾಡ್ತಾಯಿದ್ರು. ಟ್ರಾಫಿಕ್ಕೆಲ್ಲ ನೀಟಾಗಿ ಮ್ಯಾನೇಜ್ ಮಾಡಿದರು. ಆರ್ಗನೈಸರ್ಸ್ ಅಂತ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಇವ್ರು ಯಾರೋ ಮಗುನ ಎತ್ಕೊಂಡು ಓಡಿ ಬರ್ತಾಯಿದ್ದಾರೆ ನೋಡಿ. ಸೊ ಈಸಿ ವಾಕೇ ಇದು. ಬರೀ 3 ಕಿಲೋಮೀಟರ್ಸ್ ರನ್ ಇತ್ತು. ಆದರೆ ಏನಂತಂದರೆ ಮೇಯ್ನು ನಮ್ಮ ಟ್ರೆಡಿಷನ್ನ ನಾವು ಇಟ್ಕೋಬೇಕು ಅಂದ್ಬಿಟ್ಟು ಈ ಥರ ಸೀರೆನೇ ಓಡಿ ಬರಬೇಕು ಅಂತ, ನಡ್ಕೊಂಬರ್ಬೇಕು ಅಂತ ಮಾಡಿದ್ದು. ಬಟ್ ಇಟ್ ವಾಸ್ ವೆರಿ ಸಕ್ಸಸ್ಫುಲ್ ಈವೆಂಟು. ತುಂಬ ಚೆನ್ನಾಗಿದ್ದಿತ್ತು ಈವೆಂಟು. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಎಲ್ಲಿ ನಡೆದ್ರೂ ಬೆಂಗಳೂರಲ್ಲಿ ಖಂಡಿತವಾಗ್ಲೂ ನೀವು ಹೋಗಿ ಒಂದ್ಸರಿ ಎಂಜಾಯ್ ಮಾಡ್ತೀರಾ. ಸೊ ನಮ್ಮ ಗ್ರೂಪಿಂದ ಒಂದು ಸ್ವಲ್ಪ ಜನ ಹೋದ್ವಿ. ನಾವು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡೇ ಬಂದ್ವಿ.
ಬರೀ ಲೇಡೀಸ್ ಇದು ಮಾಡಿದ್ದರಿಂದ ಇನ್ನೂ ತುಂಬಾ ಚೆನ್ನಾಗಿತ್ತು. ಇದು ಇವೆಂಟ್ಫುಲ್ ಆಗಿತ್ತು ಇದು ರನ್ನು, ಸಾರಿ ರನ್ನು. ಸೊ 3 ಕಿಲೋಮೀಟರ್ಸ್ ಕಂಪ್ಲೀಟ್ ಆದಮೇಲೆ ಅಲ್ಲೂ ಒಂದು ಫೋಟೋಗ್ರಾಫ್ಸ್ ಎಲ್ಲ ತೊಗೊಳ್ತಾಯಿದ್ರು. ಎಲ್ಲ ಕಡೆ ರಶ್ಶೇ ಫೋಟೋಗ್ರಾಫ್, ಎಲ್ಲ ಲೇಡೀಸ್ ಗೊತ್ತಲ್ಲ ಹೇಗೆ ಅಂತ, ಎಲ್ಲ ಕಡೆ ನಿಂತ್ಕೊಂಡು ಫೋಟೋಗ್ರಾಫ್ಸ್ ತೊಗೊಳ್ತಾರೆ. ಸೊ ನಾವು ಅದೇನೇ ಮಾಡೋದು. ಖುಷಿ ಆಯಿತು ಈ ಥರ ಇವೆಂಟ್ಗೆ ಹೋಗಿದ್ದು. ಆಮೇಲೆ ಇಲ್ಲಿ ಆರ್ಗನೈಸರ್ಸು ಅಷ್ಟೇ ಚೆನ್ನಾಗಿ, ಗ್ರೌಂಡು ಚೆನ್ನಾಗಿ ದೊಡ್ಡದಾಗಿತ್ತು. ಸೊ ಹಾಗಾಗಿ ನಮಗೆ ಏನು ಪ್ರಾಬ್ಲಮ್ ಏನಾಗಲಿಲ್ಲ. ಹಾಗೇ ಅಲ್ಲಿ ಆರ್ಗನೈಸರ್ಸ್ ಬಂದವ್ರಿಗೆಲ್ಲ ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು. ಆಮೇಲೆ ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಅಲ್ಲಿ ಬಂದ್ಬಿಟ್ಟು ಉಪ್ಪಿಟ್ಟು, ಕೇಸರಿ ಬಾತು, ಆಮೇಲೆ ಗ್ರೀಕ್ ಯೋಗರ್ಟು, ಆಮೇಲೆ ಬಾದಾಮ್ ಮಿಲ್ಕು, ಆಮೇಲೆ ಮಜ್ಜಿಗೆ ಎಲ್ಲ ಅರೇಂಜ್ ಮಾಡಿದರು. ತುಂಬ ಖುಷಿಯಾಯಿತು. ಅಲ್ಲಿ ಡ್ಯಾನ್ಸ್ ಎಲ್ಲರೂ ಮಾಡ್ತಾಯಿದ್ರು, ಇಂಗ್ಲೀಷ್ ಸಾಂಗ್ಸ್ಗೂ. ಅದೆಲ್ಲ ನೋಡೋಕ್ಕೆ ಭಾಳನೇ ಖುಷಿ ಕೊಡ್ತಾಯಿತ್ತು. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಆದಾಗ ಸಾರಿ ರನ್ನು ನೀವು ಮಿಸ್ ಮಾಡದೆ ಹೋಗಿ, ನಾನು ಹೋಗ್ತೀನಿ. ಈ ವಿಡಿಯೋ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.